ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನೋಮಿರಾಜ್ ಯೂಟ್ಯೂಬ್ ಚಾನಲ್. ಫೈನಲಿ ನಾವು ಬಂದ್ವಿ ನಮ್ಮ ಮನೆ ದೇವ್ರಿಗೆ. ಇದೇ ನಮ್ಮ ಮನೆ ದೇವರು. ಕೊಂಡ್ಮೇಲೆ ಗೊತ್ತಾಗೋದು ನನಗೂ ರಿಸಲ್ಟ್. ಇಲ್ಲ ಅಂದರೆ ಇದು ಬೋಗಸ್ ಅಂತ ಅರ್ಥ ಅಷ್ಟೇ. ಕುಡಿ ಕುಡಿ ಕುಡಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನೋಮಿರಾಜ್ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀವಿ. ಈಗ ಆಲ್ರೆಡಿ 7:45 ಮಾರ್ನಿಂಗ್. ನಾವೀಗ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಏನಕ್ಕೆ ಅಂದರೆ ಲಗ್ನ ಪತ್ರಿಕೆ ಪೂಜೆ ಇದೆ, ಹಾಗಾಗಿ ಸೊ ಆಲ್ರೆಡಿ ಲೇಟ್ ಆಗಿದೆ. ಬನ್ನಿ ಬೇಗ ಹೋಗಿ ನನ್ನ ದೇವಸ್ಥಾನದಲ್ಲಿ. ಗಣಪತಿ ದೇವಸ್ಥಾನಕ್ಕೆ ಬಂದುಬಿಟ್ಟು ಪೂಜೆ ಮಾಡಿಸಿದ್ವಿ. ಯಾಕಂದರೆ ಮೊದಲನೇ ಲಗ್ನ ಪತ್ರಿಕೆ ನಾವೇನೇ ಪೂಜೆ ಆ ಥರ ಮಾಡಿಸೋದಾದರೆ ಫಸ್ಟು ವಿಘ್ನೇಶ್ವರನಿಗೆ ಮಾಡಿಸ್ಬೇಕು. ಯಾಕಂದರೆ ಯಾವುದೇ ಥರ ವಿಘ್ನಗಳಾಗಬಾರ್ದು ಅಂತ. ಈಗ ವಿಘ್ನೇಶ್ವರ ದೇವಸ್ಥಾನದಲ್ಲಿ ಪೂಜೆ ಆಯಿತು. ಈಗ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ. ನೈಟ್ ಶಿಫ್ಟ್ ಪ್ರಭಾವ ನೋಡು ಆಯಿತು. ನೋಡಿ ಗೈಸ್, ನಿದ್ದೆ ಮಾಡ್ತಾ ಇದ್ದಾಳೆ. ದೇವಸ್ಥಾನಕ್ಕೆ ಹೋಗೋ ಟೈಮಲ್ಲಿ ಯಾರನ್ನ ನಿದ್ದೆ ಮಾಡ್ತಾರ? ನೋಡು, ಹಾಯ್ ಮಾಡಿ. ನಾನು ಹಿಂಗಾಗುತ್ತೆ. ಕುಂಕುಮ ಇಟ್ಕೊಂಡು ಅರ್ಧ ಗಂಟೆ ಆಗಿಲ್ಲ, ಹಿಂಗೆ ಬಳ್ಕೊಂಡವಳು ನೋಡ್ರಿ ಅವಳು ಹಣೆಯಲ್ಲಿ. Shake your body. ಫೈನಲಿ ನಾವು ಬಂದ್ವಿ ನಮ್ಮ ಮನೆ ದೇವ್ರಿಗೆ. ಇದೇ ನಮ್ಮ ಮನೆ ದೇವರು, ಹಾಲಹಳ್ಳಿ, ದೊಡ್ಡಬಳ್ಳಾಪುರ. ಗೌರಮ್ಮ, ನನಗೆ ಹಸು ಅಂದರೆ ತುಂಬ ಇಷ್ಟ. ಹಸು, ಕರು ಸಿಕ್ಕಾಪಟ್ಟೆ ಇಷ್ಟ. ಬನ್ನಿ ಗೈಸ್, ಹೋಗೋಣ, ಪೂಜೆ ಮಾಡಿಸೋಣ. ನಮ್ಮ ಮನೆ ದೇವ್ರು ಬಂದ್ವಿ. ತುಂಬ ಚೆನ್ನಾಗಿದೆ. ನನಗೆ ಇಲ್ಲಿ ಯಾವಾಗಲೂ ಬರೋಕ್ಕೆ ತುಂಬ ಇಷ್ಟ ಗೈಸ್. ಒಂಥರ ಪೀಸ್ ಆಗಿರುತ್ತೆ ಟೆಂಪಲ್. ಈಗ ಪೂಜೆ ಮಾಡಿಸ್ಕೊಂಡು ಕೈ ಮುಕ್ಕೊಂಡು ಹೋಗೋಣ. ಆಯ್ ಮಾಡಿ. ಬಿಲ್ಲೋಪತ್ರೆ ಆಯ್. ಇದು ಬಿಲ್ಲೋಪತ್ರೆ. ಇದನ್ನ ಶಿವನಿಗೆ ತುಂಬ ಇಷ್ಟವಾದ ಬಿಲ್ಪತ್ರೆ ಇದು. ಇದನ್ನ ನಾವು ಏರ್ಗೆ ಹಾಕಿದರೆ ಡ್ಯಾಂಡ್ರಪ್ಪು ಮತ್ತು ಕೂದಲು ಶೈನಿಂಗ್ ಬರುತ್ತಾ? ಎಸ್. ಯಾವ ಶಾಂಪೂನು ಬೇಡವಂತೆ ಇದರಲ್ಲಿ. ಕೂದಲು ಏನಾಗುತ್ತೆ, ಸಾಫ್ಟ್ ಆಗುತ್ತೆ ಮತ್ತು ಶೈನಿಂಗ್ ಬರುತ್ತಂತೆ. ನೋಡಿ, ಯಾರಾದರೂ ನಿಮ್ಮ ಮನೆ ಹತ್ರ ಈ ಗಿಡ ಇದ್ದರೆ, ಮರ ಇದ್ದರೆ, ಈ ಹಣ್ಣು ಏನು ಕಾಯ ಬಿಲ್ಪತ್ರೆ ಕಾಯಿ ತೊಗೊಂಡು ಟ್ರೈ ಮಾಡಿ, ಚೆನ್ನಾಗಿದೆ. ನಾನು ನನ್ನ ಕಸಿನ್ಸ್ ಎಲ್ಲ ಮುಂಚೆ ಈ ದೇವಸ್ಥಾನಕ್ಕೆ ಬಂದಾಗೆಲ್ಲ ನಾವಿಲ್ಲೇ ಫೋಟೋ ತೊಗೊತಾ ಇದ್ದಿತ್ತು. ಇದು ನಮ್ಮ ಫೇವ್ರೆಟ್ ಸ್ಪಾಟ್. ಇಲ್ಲೇ ನಾವು ಫೋಟೋ ತೊಗೊಂಡು ಒಂದಷ್ಟು ರೀಲ್ಸು, ವೀಡಿಯೋಸು ಏನೇ ಇದ್ದರೂ ಎಲ್ಲ ಇಲ್ಲೇ ಮಾಡಿಕೊಂಡು ನಾವು ಹೋಗ್ತಾಯಿದ್ವಿ. ನಮ್ಮ ಅಜ್ಜಿ, ನಮ್ಮ ತಾತ ಎಲ್ಲ ಇದ್ದಾಗ ತುಂಬ ಚೆನ್ನಾಗಿತ್ತು. ಅವಾಗೆಲ್ಲ ಇಲ್ಲೇ ಬಂದು ಜಾಸ್ತಿ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ಇಲ್ಲೇ ಮುಂದೆಗಡೆ ತೋರಿಸ್ತೀನಿ ಇನ್ನೊಂದು ಜಾಗ, ಅಲ್ಲಿ ಊಟ ಮಾಡಿ, ಅಂದರೆ ಊಟ ಮನೆಯಿಂದನೇ ಪಾರ್ಸಲ್ ಮಾಡ್ಕೊಂಡು ಬರ್ತಿದ್ವಿ. ಅಲ್ಲೇ ಮುಂದೆಗಡೆ ಅದೊಂದು ಜಾಗ ಇದೆ, ಅದು ಅಲ್ಲಿ ಮುಂದೆ ತೋರಿಸ್ತೀನಿ. ಅಲ್ಲಿ ಊಟ ಮಾಡಿಕೊಂಡು ಹೋಗ್ತಾಯಿದ್ವಿ. ಮೇಡಮ್ ನೋಡಿ, ನಮ್ಮ ಮೇಡಮ್ ಅವ್ರ ಪಾಪ ನೈಟ್ ಶಿಫ್ಟ್ ಮಾಡಿಬಿಟ್ಟು ಹೆಂಗೆ ಕೂತಿದ್ದಾರೆ. ನಿದ್ದೆ ಬರ್ತಾ ಇದೆಯಾ ಮೇಡಮ್? ಮಲ್ಕೊಂಬಿಡಿ ಹಂಗೆ. ಗೈಸ್, ನಿಮಗೆ ನನ್ನ ಪೇರೆಂಟ್ಸ್ನ ಪರಿಚಯ ಮಾಡಿಸಿಲ್ಲ. ನಾನು ಬೇರೆ ವ್ಲಾಗ್ಸಲ್ಲೆಲ್ಲ ಪರಿಚಯ ಮಾಡಿಸೋಣ ಅಂತ ಅಂದ್ಕೊಂಡೆ. ಒಳ್ಳೆ ಟೈಮು, ಒಳ್ಳೆ ದಿನ
ಮತ್ತು ಇನ್ವಿಟೇಷನ್ ಕಾರ್ಡ್ ಪೂಜೆಗೆ ಅಂತ ಮನೆ ದೇವ್ರಿಗೆ ಬಂದಿದ್ದೀವಿ. ಸೊ ಹಾಗಾಗಿ ನಮ್ಮ ಮಮ್ಮಿನ ನಾನು ಪರಿಚಯ ಮಾಡಿಸ್ಕೊಡ್ತೀನಿ ಬನ್ನಿ. ಹಾಯ್ ಹೇಳು, ಹಾಯ್ ಅಂತ ಹೇಳ್ಬೇಕಾ? ಹೇಳು, ಹಾಯ್. ಜೋರಾಗಿ ಹೇಳಮ್ಮ. ಹಲೋ, ಹಾಯ್. ಗೈಸ್, ಇವ್ರು ಯಾರಂತ ಗೊತ್ತಿದ್ದರೆ ಕಾಮೆಂಟ್ಸಲ್ಲಿ ಹೇಳಿ ಇವ್ರು ಯಾರು ಅಂತ, ಮತ್ತು ಇವ್ರನ್ನ ಎಲ್ಲಿ ನೋಡಿದ್ದೀರಾ ಅಂತ ಕಾಮೆಂಟ್ ಮಾಡಿ. ಏನು ಹೇಳ್ತೀರಾ ನನ್ನ ವ್ಲಾಗ್ಗೆ? ಏನು ಅನಿಸ್ತಿದೆ ಇವತ್ತು? ನೀವು ನಮ್ಮ ಮನೆ ದೇವ್ರ ದೇವಸ್ಥಾನಕ್ಕೆ ಬಂದಿದ್ದೀರಾ, ಮಗಳು ಮದುವೆ ಇನ್ವಿಟೇಷನ್ ಕಾರ್ಡ್ ಪೂಜೆಗೆ. ಹೌ ಆರ್ ಯು ಫೀಲಿಂಗ್? ಏನು ಹೇಳಬೇಕು? ಏನು ಹೇಳ್ತೀಯಾ? ಜೋರಾಗಿ ಮಾತಾಡು. ಖುಷಿ ಆಗ್ತಾ ಇದೆಯಾ? ಅಷ್ಟೇನಾ? ಗೈಸ್, ನೋಡ್ಕೊಳ್ಳಿ ಅವ್ರನ್ನ. ಎಲ್ಲಾದರೂ ನೋಡಿದರೆ, ಎಲ್ಲಿ ನೋಡಿದರೆ ಕಾಮೆಂಟ್ಸ್ ಮಾಡಿ. ನಮ್ಮ ಅಪ್ಪನ ತೋರಿಸ್ಬೇಕು. ನಮ್ಮಪ್ಪ ಎಲ್ಲೋ ಹೋಯ್ತು ಪಪ್ಪ. ಓಕೆ ಗೈಸ್, ನಮ್ಮಪ್ಪ ಹೋದ್ಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬಿಲ್ಪತ್ರೆ ಕಾಯಿ ಅಂತೆ. ಈ ಕಾಯಿನ ಯೂಸ್ ಮಾಡಿಕೊಂಡು ತಲೆಗೆ ಹಾಕ್ಕೊಂಡ್ರೆ ಏರು ಶೈನಿಂಗ್ ಬರುತ್ತೆ ಮತ್ತು ಸಿಲ್ಕಿ ಏರ್ ಆಗುತ್ತಂತೆ. ನನಗೂ ಗೊತ್ತಿಲ್ಲ, ನಮ್ಮ ಅಂಕಲ್ ಹೇಳ್ತಾ ಇದ್ದಾರೆ, ನಿಜಾನೋ ಸುಳ್ಳೋ ಗೊತ್ತಿಲ್ಲ. ಅಲ್ಲಿ ಬಿದ್ದಿದ್ದು 3 ಕಾಯಿನ ಎತ್ಕೊಂಡಿದ್ದಾರೆ, ನನ್ನ ಮನೇಲಿ ಯೂಸ್ ಮಾಡ್ತೀನಿ ಅಂತ. ನೋಡೋಣ ರಿಸಲ್ಟ್. ಅವ್ರು ಹಾಕ್ಕೊಂಡ್ಮೇಲೆ ಗೊತ್ತಾಗೋದು ನನಗೂ ರಿಸಲ್ಟ್. ಇಲ್ಲ ಅಂದರೆ ಇದು ಬೋಗಸ್ ಅಂತ ಅರ್ಥ ಅಷ್ಟೇ. ನಮ್ಮ ಅಂಕಲ್ಗೆ ಇನ್ನೂ ಮದುವೆ ಆಗಿಲ್ಲ, ಹುಡುಗಿನ ನೋಡ್ತಾ ಇದ್ದೀವಿ, ಎಲ್ಲೂ ಸೆಟ್ ಆಗ್ತಾ ಇಲ್ಲ. ನಿಮ್ಮ ಕಡೆ ಯಾರಾದರೂ ಹುಡುಗಿ ಇದ್ದರೆ ದಯವಿಟ್ಟು ನನಗೆ ಕಾಮೆಂಟ್ಸಲ್ಲಿ ಹೇಳಿ. ಏನಂತೀರಾ ಇದಕ್ಕೆ? ಓಕೆನಾ? ಓಕೆ ನೋಡಿ, ಅವರೇ ರೆಡಿ ಇದ್ದಾರೆ, ಓಕೆ ಅಂತ ಹೇಳ್ತಾ ಇದ್ದಾರೆ. ನೀವು ಯಾರಾದರೂ ಹುಡುಗಿರಿದ್ರೆ ಹೇಳಿ ಗೈಸ್. ಮಮ್ಮಿನ ಪರಿಚಯ ಮಾಡಿಸಿತ್ತಾಯಿತು, ಈಗ ನಮ್ಮ ಪಪ್ಪನ ಪರಿಚಯ ಮಾಡಿಸ್ಕೊಡ್ತೀನಿ ಬನ್ನಿ. ಆನ್ ಆಗಿದೆ. ಹಾಯ್ ಹಾಯ್ ಮಾಡಿ. ನನ್ನ ಹಾಯ್ ಎವ್ರಿವನ್, ಎಲ್ರಿಗೂ ನಮಸ್ತೆ. ಇವ್ರು ನಮ್ಮಪ್ಪ ರಾಜಶೇಖರ್ ಅಂತ. ಹೇಗೆ ಅನಿಸ್ತಿದೆ ನಾನು ಯೂಟ್ಯೂಬ್ ಓಪನ್ ಮಾಡಿರೋದು ನಿಮಗೆ? ಯೂಟ್ಯೂಬ್ ಚಾನಲ್ ತುಂಬ ಖುಷಿ ಆಗ್ತಾ ಇದೆ, ಸಂತೋಷ ಆಗ್ತಾ ಇದೆ. ಏನಂದರೆ ಎಲ್ಲ ವ್ಯೂವರ್ಸ್ಗಳ ಆಶೀರ್ವಾದ ಇಂಪಾರ್ಟೆಂಟು. ಅವರ ಒಂದು ಪ್ರೋತ್ಸಾಹನೇ ನಿಮಗೆ ಬೆಂಬಲವಾಗಿರಬೇಕು. ಅಷ್ಟೇನಾ? ಅಷ್ಟೇ. ನೋಡಿದ್ರಲ್ಲ ಗೈಸ್, ನನಗೆ ನಿಮ್ಮದು ಬ್ಲೆಸ್ಸಿಂಗ್ಸ್ ಬೇಕು, ಹಾಗೆ ನಿಮ್ಮ ಸಪೋರ್ಟ್ ಬೇಕು. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾರೂ ವೀಡಿಯೋಸ್ನ ಸ್ಕಿಪ್ ಮಾಡಬೇಡಿ, ಕಂಪ್ಲೀಟ್ ವೀಡಿಯೋ ನೋಡಿ. ಈಗ ಮನೆ ದೇವ್ರಿಗೆ ಬಂದಿದ್ದೀವಿ, ನಿಮ್ಮ ಮಗಳು ಮದುವೆ ಇನ್ವಿಟೇಷನ್ ಕಾರ್ಡ್ ಪೂಜೆ ಮಾಡಿಸೋದಕ್ಕೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಮೊದಲು ದೇವರ ಆಶೀರ್ವಾದ ತುಂಬ ಮುಖ್ಯ. ದೇವರ ಕೃಪಾ ಕಟಾಕ್ಷ ಭಾಳ ಮುಖ್ಯ. ಹಾಗಾಗಿ ಮೊದಲನೇದಾಗಿ ನಮ್ಮ ಮನೆ ದೇವರ ದರ್ಶನ ಮಾಡಿ ಪೂಜೆ ಪುನಸ್ಕಾರಗಳೊಂದಿಗೆ ಶುರು ಮಾಡೋಣ. ಕಾರ್ಡ್ ಕೊಡೋ ಹಂಚಿಕೆಯಲ್ಲಿ, ವೆಡ್ಡಿಂಗ್ ಕಾರ್ಡ್ ಹಂಚಿಕೆಗೆ ಫಸ್ಟು ನಮ್ಮ ಮನೆ ದೇವ್ರಿಗೆ ಪೂಜೆ ಕೊಟ್ಟು ಆಮೇಲೆ ಶುರು ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀವಿ. ಓಕೆ ಗೈಸ್, ಥ್ಯಾಂಕ್ ಯು. ಇದೆ ಇವಾಗ ನಮ್ಮ ಡ್ಯಾಡಿ ಮಾತಾಡಿತ್ತು, ನೋಡಿದ್ರಲ್ಲ, ಅವರಿಗೆ ಮಾತಾಡೋದು. ಆದಷ್ಟು ನಿಮ್ಮ ಸಪೋರ್ಟ್ ನನಗೆ ಬೇಕು ಗೈಸ್. ನೀವು ಜಾಸ್ತಿ ಸಬ್ಸ್ಕ್ರೈಬ್ ಮಾಡ್ಕೊಂಡಷ್ಟು ನಂಗೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಯಾರು ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಮ್ಮ ಮನೆ ದೇವರು ಯಾವುದು ಅಂತ ಹೇಳ್ತೀನಿ. ಇಲ್ಲಿ ನಮ್ಮ ಮಮ್ಮಿ ಎಲ್ಲ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದಾರೆ. ನಾವು ಪೂಜಾರಿಗೆ ವೆಯ್ಟ್ ಮಾಡ್ತಾಯಿದ್ದೀವಿ. ಬಿಕಾಸ್ ಅವರು ವರ್ಕ್ ಮಾಡ್ತಾರೆ, ಅವ್ರು ವರ್ಕಿಗೆ ಹೋಗ್ಬಿಟ್ಟಿದ್ದಾರೆ. ಅವ್ರ ಮಗಾಗೆ ಹೇಳಿದ್ದಾರೆ ಪೂಜೆ ಮಾಡ್ಕೊಡೋದಕ್ಕೆ. ಹಾಗಾಗಿ ಅವರು ವೆಯ್ಟ್ ಮಾಡ್ತಾ ಹಂಗೆ ರೆಡಿ ಮಾಡ್ಕೊತಾ ಇದ್ದೀವಿ. ಏನೇನು ಬೇಕು, ತಟ್ಟೆ ಸಾಮಾನು ಮತ್ತು ಬೆಲ್ಲದ ದೀಪ ಎಲ್ಲ ಮನೆಯಿಂದನೇ ಅರೇಂಜ್ ಮಾಡ್ಕೊಂಡು ಬಂದುಬಿಟ್ಟಿದ್ದೀವಿ. ಸೊ ಅವ್ರು ಬರೋ ಅಷ್ಟರಲ್ಲಿ ನಾವೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ನಮ್ಮ ಮಮ್ಮಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಮಡ್ಲಕ್ಕಿ ಮತ್ತು ಬೆಲ್ಲದ ದೀಪ, ಬಾಳೆಹಣ್ಣು, ಹೂವು, ಲಗ್ನ ಪತ್ರಿಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ನೋಡಿ, ಬೆಲ್ಲದ ದೀಪ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ನಮ್ಮ ಮಮ್ಮಿ. ಮಡ್ಲಕ್ಕಿ ಮತ್ತು ಇದು ಲಗ್ನ ಪತ್ರಿಕೆ. ಅವ್ರು ಬಂದಿದ ತಕ್ಷಣ ಪೂಜೆ ಸ್ಟಾರ್ಟ್ ಮಾಡ್ತಾರೆ. ಇದೆ ನೋಡಿ ನಮ್ಮ ಮನೆ ದೇವರು ಆಂಜನೇಯ ಸ್ವಾಮಿ, ಆಲಳ್ಳಿ. ಇಲ್ವಾ, ಇನ್ನೂ ನಿದ್ರೆನಾ ಗೈಸ್? ನೈಟ್ ಶಿಫ್ಟ್ ಮಾಡಿದ್ರೆ ಎಷ್ಟು ಕಷ್ಟ ಅಲ್ವಾ? ಡೇ ಎಲ್ಲ ಆ್ಯಕ್ಟಿವ್ ಆಗಿರೋಕ್ಕಾಗಲ್ಲ.
ತುಂಬ ನಿದ್ದೆ ಅವಳಿಗೆ ಆ್ಯಕ್ಟಿವ್ ಆಗೇ ಇರೋಕ್ಕಾಗ್ತಾಯಿಲ್ಲ. ಆದರೂ ಏನೋ ಪಾಪ ಕಷ್ಟಪಟ್ಕೊಂಡು ಎದ್ದಿದ್ದಾಳೆ. ಆ್ಯಂಡ್ ಇನ್ನೊಂದೇನೆಂದರೆ ಇವತ್ತು ಶನಿವಾರ, ಸಾರಿ ಶುಕ್ರವಾರ ಅಲ್ವಾ. ಈಗ ಕಾರ್ ಬಿಸಿಲು ಗೈಸ್, ಕಣ್ಣೇ ಬಿಡೋಕ್ಕಾಗ್ತಾಯಿಲ್ಲ. ಈಗ ಇಲ್ಲಿ ದೇವ್ರ ದರ್ಶನ ಆಯಿತು, ಈಗ ಕಾರ್ ಪೂಜೆ ಮಾಡಿಸ್ತಾ ಇದ್ದೀವಿ. ಬನ್ನಿ ಹೋಗೋಣ. ಬನ್ನಿ ಗೈಸ್, ಗೌರಿಗೆ ಬಾಳೆಹಣ್ಣು ತಿನ್ಸೋಣ. ಗೌರಿ ಮಗನೇ ದಮ್ಮ ಜಾಮು, ನೀನು ಎಷ್ಟು ಕ್ಯೂಟಾಗಿದ್ದಾಳೆ ನೋಡಿ ಗೈಸ್ ನನ್ನ ಗೌರಿ. ಪುಟ್ಟಮ್ಮ ಚೆನ್ನಾಗಿದೆಯಾ ಬಂಗಾರಿ? ಕಾಲಿ ಅಮ್ಮ ನೆಕ್ತಾ ಇದ್ದಾಳೆ, ಕಾಲಿ. ಅಯ್ಯೋ ಪಾಪು, ಹೆಂಗಲ್ವಾ ಗೈಸ್ ಮೂಕ ಪ್ರಾಣಿ. ನಂಗೆ ನಿಜವಾಗ್ಲೂ ನಮ್ಮ ಡಾಗ್ಸ್ ಬಿಟ್ಟರೆ ನಂಗೆ ಹಸು ಮತ್ತು ಎಲಿಫೆಂಟ್ಸ್ ತುಂಬ ಇಷ್ಟ, ಆನೆ ತುಂಬ ಇಷ್ಟ. ಅವಳಿಗಿನ್ನೂ ನನ್ನ ಕೈಯಲ್ಲಿದೆ ಬಾಳೆಹಣ್ಣು ಅಂತ ನೋಡ್ತಾ ಇದ್ದಾಳೆ. ಓಕೆ, ಸಿಗುವ ಮತ್ತೆ ಗೌರಿ. ಫೈನಲಿ ಪೂಜೆ ಎಲ್ಲ ಮುಗೀತು. ಇವಾಗ ಟಿಫನ್ ಬ್ರೇಕ್. ಟಿಫನ್ ಮಾಡಿಕೊಂಡು ಮನೆಗೆ ಹೊರಡೋದು. ಬನ್ನಿ ಹೋಗೋಣ. ಚಿತ್ರಾನ್ನ ತೊಗೊಂಬಂದಿದ್ವಿ ಮನೆಯಿಂದ. ಈಗ ಚಿತ್ರಾನ್ನ, ಈಗ ಟೊಮೊಟೊ ಬಾತ್ ಹೇಳಿದ್ವಿ, ಟೊಮೊಟೊ ಬಾತ್ ಕೊಟ್ಟಿದ್ದಾರೆ. ಕುಡಿ ಕುಡಿ ಕುಡಿ. ಅದಿತ್ತು ಪಟ್ಟಂತ ಬ್ಯಾಗು ನೋಡ್ತಾನೆ ಇರ್ತೀಯಾ? ಅದಿತ್ತು. ಇದಾಗಿತ್ತು ಇವತ್ತಿನ ವ್ಲಾಗ್. ಎಲ್ರಿಗೂ ಇಷ್ಟ ಆಯಿತು ಅಂದ್ಕೊತೀನಿ. ಆ್ಯಕ್ಚುಲಿ ಬಂದಿದ್ದು ಲೇಟ್ ಆಯಿತು, ಮನೇಲಿ ಎಲ್ಲರೂ ಟಯರ್ಡ್ ಆಗಿದ್ವಿ, ಮಲ್ಕೊಂಡು ಒಂದೊಳ್ಳೆ ನಿದ್ದೆ ಆಯಿತು. ಸೊ ನೆಕ್ಸ್ಟ್ ವ್ಲಾಗ್ಗೆ ಇದೇ ಥರ ನಿಮ್ಮ ಸಪೋರ್ಟ್ ಬೇಕು. ಹಾಗಾಗಿ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ, ವಿಡಿಯೋನ ಪೂರ್ತಿ ನೋಡಿ, ಯಾರು ಸ್ಕಿಪ್ ಮಾಡಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಟೇಕ್ ಕೇರ್.